ಗುರೂಜಿಯವರೊಂದಿಗೆ ಮಾತುಕತೆ ನಡೀತಾ ಇದೆ ನಮ್ಮ ನೆಚ್ಚಿನ ಹೆಮ್ಮೆಯ ಹುಬ್ಬಳ್ಳಿಯಲ್ಲಿ. ಮುಂದಿನ ಪ್ರಶ್ನೆ ಯಾರು ಕೇಳ್ತಾರೆ ನೋಡೋಣ. ರಂಜನಾ ರೇವಣಕರಾರ್ ಅವರು. ಯಾರ ಗುರು ಅಂದ್ರೆ ಜ್ಯೋತಿಷದಲ್ಲಿ ಗುರು ಮನೆ ಇರ್ತದಲ್ಲ, ಅದೇ ಯಾರ ಗುರು ಸ್ಥಾನವು 7ನೇ ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಮೂರ್ತಿ ಪೂಜೆ ಮಾಡಬಾರದು ಎನ್ನುತ್ತಾರೆ. ಒಂದು ಲಾಲ್ ಕಿತಾಬ್ ಓದಿದ್ದೇನೆ ನಾನು. ಅದರಲ್ಲಿ ಹಾಗಿದ್ದಾಗ ಮನೆ ಮಾಲೀಕರದ್ದೇ ಅವರು ಮನೆ ಪೂಜೆ ಮಾಡೋರ್ದೇ ಮನೆಯಲ್ಲಿ ಸ್ವಂತ ಅವ್ರ ಮನೆ ಲಗ್ನದಿಂದ ಹಿಡಿದು ಹೇಳ್ತೇವಲ್ಲ 7ನೇ ಸ್ಥಾನದಲ್ಲಿ, ಅಲ್ಲೇ ಅವ್ರದ್ದು ಗುರು ಇದ್ರೆ ಅವ್ರೇನ್ ಮಾಡ್ಬೇಕು ಅಂತ ನಂದು. ಗುರು 7ನೇ ಮನೆಯಲ್ಲಿ ಇದ್ರೆ ಮೂರ್ತಿ ಪೂಜೆ ಮಾಡಬಾರ್ದು ಅಂತಾರೆ. ಅದಕ್ಕೆ ಕಾರಣ ಏನು ಅಂತ ಇನ್ನೊಂದು ಪ್ರಶ್ನೆ, ಹುಟ್ಟಿದ್ರು ಸೂತ್ಕ ಸತ್ರು ಸೂತ್ಕ ಯಾಕೆ ಅಂತ ಕೇಳಿ. ಅದು ಒಂದಿದೆ. ಇದು ನಂದು ಪರ್ಸನಲ್ ಗುರುಜಿ, ನಂಗಿದು ಮೊದ್ಲೇ ಬೇಕು 7ನೇ ಮನೆದು. ತಮ್ಮ ಹೆಸರೇನು? ರಂಜನಾ ಅಂತ. ರಂಜನಮ್ಮ, ಈಗ ನೀವು ಕೇಳಿದ್ರಿ ಪ್ರಶ್ನೆ. ಹೌದು. 7ನೇ ಮನೆ ಗುರು ಅಂತ. ಹೌದು. ಶಾಸ್ತ್ರ ಗೊತ್ತಿದ್ದವರಿಗೆ, ಪುಸ್ತಕ ಸ್ವಲ್ಪ ಓದೋರಿಗೆ 7ನೇ ಮನೆ ಗುರು ಅಂದ್ರೆ ಕೇಳ್ಬೋದು. ಹೌದು. ಗೊತ್ತಿಲ್ದಿದ್ದವ್ರಿಗೆ ನಾನು ಏನಂತ ಹೇಳಿ, ಅವ್ರಿಗೆ 7ನೇ ಮನೇಲಿದ್ರು ಗುರು ಒಂದೇನೆ, 3ನೇ ಮನೇಲಿದ್ರು ಒಂದೇನೆ, 10ನೇ ಮನೇಲಿದ್ರು ಒಂದ್ರೆ. 3ನೇ ಮನೆಯಲ್ಲಿ ಗುರು ಅಲ್ಲಮ್ಮ, ಅದೆಲ್ಲ ಪ್ರಶ್ನೆ. ನೀವು ಕೇಳಿದ್ ನಾನು ಹೇಳ್ತೀನಿ ಉತ್ತರ. ಓಕೆ. ಆದ್ರೆ ನಾನು ನಿಮ್ಗೆ ಕೇಳ್ತಿರೋದು, ಗೊತ್ತಿದ್ದವ್ರಿಗೆ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆ, ಕಲ್ತಿದ್ರೆ ಓದಿದಿರ. ಗೊತ್ತಿಲ್ದಿದ್ದವ್ರಿಗೆ ಈಗ ನಾನು ಹೇಳಿದ್ರು ಅವ್ರ ಗುರುಗಳು ಹೇಳಿದ್ರು ಯಾವ ಮನೇಲಿ ಸುಳ್ಳು ಹೇಳಿದ್ರು ಹೇಳ್ಬೋದು ಅಂತಾರೆ. ಗೊತ್ತಿರಲ್ಲ ಅಲ್ವಾ ನಿಮ್ಗೆ? ಸರಿ, ಆಗೇನಾಯ್ತು, ವೈಯಕ್ತಿಕ ಪ್ರಶ್ನೆ ಆಯ್ತು ಅಲ್ವಾ? ನೋಡಿ, ಒಂದ್ ಹೇಳ್ತೀನಿ, ಸಪ್ತಮ ಸ್ಥಾನ ಅನ್ನೋದು 7 ಮನೆಗಳು. ಪ್ರತಿಯೊಬ್ಬ ಮನುಷ್ಯ 7 ಸಲ ಹುಟ್ಟು ಬೆಳೆದು ಸತ್ತಾನೆ ಅಂತ. ಇದನ್ನ 7ನೇ ಮನೆ ಅಂತ ಯಾಕೆ ಕರಿತೀವಿ ಅಂದ್ರೆ, ಫಸ್ಟ್ ಇದನ್ನ ತಿಳ್ಕೊಂಡ ಮೇಲೆ ನೀವು ಆ ಪ್ರಶ್ನೆಗೆ ನಾನು ಉತ್ತರ ಕೊಟ್ರೆ ನಿಮಗೂ ಅರ್ಥವಾಗತ್ತೆ. 7ನೇ ಮನೆ ಅಂತಕ್ಕಂಥ ಜೀವನ ರಾಶಿ ಅಂದ್ರೆ ಸಂಗಾತಿ, ಬಾಳಿನ ಸಂಗಾತಿ ಹುಡುಗನ್ಗಾಗ್ಲಿ ಹುಡುಗಿಗೆ ಸಿಗಬೇಕಾದ್ರೆ ಸಪ್ತಮ ಸ್ಥಾನವನ್ನ ನೋಡ್ಬೇಕು ಅಂತೀವಿ. ಹುಡುಗನ್ ಜಾತಕದಲ್ಲಿ 7ನೇ ಮನೆಯಲ್ಲಿ ಹುಡುಗಿ ಹೇಗಿದ್ದಾಳೆ, ಚೆನ್ನಾಗಿದ್ದಾಳ, ಬೆಳ್ಳಗಿದ್ದಾಳ, ಕೆಲಸ ಕಾರ್ಯ ಮಾಡ್ತಾಳ, ದಿಮಾಕ್ ಇದೆಯಾ, ದುರಾಂಕಾರ ಇದೆಯಾ, ಉದ್ದನ್ ಜಡೆ ಇದೆಯಾ, ಸರಿಯಾಗಿ ನಡ್ಕೊಂತಾಳ, ಕೊಟ್ಟಿರೋ ದುಡ್ಡು ಸೇರಿಸ್ತಾಳ, ಇದನ್ನೆಲ್ಲ ನೋಡ್ಬೋದು. ಅದೇ ರೀತಿ ಹುಡುಗ ಸರಿ ಇದಾನ, ಕುಡಿತಾನ, ಕುಡಿದೇ ಇರ್ತಾನ, ಸಿಗರೇಟ್ ಸೇರ್ತಾನ, ಹೊರಗಡೆ ನನ್ನಲ್ದೆ ಇನ್ನೊಬ್ಳು ನೋಡ್ತಾನ, ಇದೆಲ್ಲ ತಿಳ್ಕೋಬೇಕಾದ್ದು 7ನೇ ಮನೆ ಸಪ್ತಮ ಸ್ಥಾನ. ಮನುಷ್ಯ ಸಾಯ್ಬೇಕಾದ್ರೆ, ಹುಟ್ಟಬೇಕಾದ್ರೆ 6ನೇ ಮನೆ 8ನೇ ಮನೆ ನೋಡ್ತೀವಿ. 8ನೇ ಮನೆ ಸಾಯೋ ಸ್ಥಾನ, 6ನೇ ಮನೆ ಜೀವನ ಸ್ಥಾನ. ಪೂರ್ವ ಪುಣ್ಯ ನಂತರ ಮಕ್ಕಳಾಗಕ್ಕೆ 6ನೇ ಮನೆ ಚೆನ್ನಾಗಿದ್ರೆ ಮಕ್ಕಳಾಗೋದು ಗ್ಯಾರಂಟಿ. ಇದೆರಡರ ಮಧ್ಯ 7ನೇ ಮನೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ರು ಸಾತ್ರು ಎಷ್ಟು ಜನ್ಮ ತಗೊಂಡ್ರು 7 ಜನ್ಮಕ್ಕೂ ನನ್ನ ಹೆಂಡತಿಯಾಗಿ ಬರ್ಬೇಕಣೆ ಅಂತ ಯಾವನೂ ಕೇಳಲ್ಲ. ಯಾಕೆಂದ್ರೆ ಒಳ್ಳೆ ಹೆಂಡತಿ ಆದ್ರೆ ಅವನಿಗೆಲ್ಲ ಮನ್ಸಲ್ಲಿ ಅನ್ಕೊಂತಾನೆ, ಇಂಥ ಹೆಂಡತಿ ಸಿಕ್ಕಿದ್ರೆ ಸಾಕು ಅಂತ ಯಾರಿಗೂ ಹೇಳ್ಕೊಳಲ್ಲ. ಯಾರು ಬಾಯ್ ಬಿಟ್ಟು ಹೇಳ್ತಾರೋ ಸದ್ಯ 7 ಜನ್ಮಕ್ಕೂ ಬೇಡ ಕಣೆ ಇವಳು ಅನ್ನೋ ರೀತಿ ಇಟ್ಕೊಂಡಿರ್ತಾರೆ. ಅಂದ್ರೆ ಅಂಥ ಗೋಳಿಕೊಂಡ್ರೋ ಗಂಡ ಅಂತ. ಅದೇ ರೀತಿ ಗಂಡ ಸರಿ ಇದಾನೋ, ಹೆಂಡತಿ ಸರಿ ಇರೋದು 7 ಜನ್ಮಗಳು ಅಂತ. ಹೆಣ್ಮಕ್ಳು 7 ಜನ್ಮಗಳು ತಗೊಂತಾರಂತೆ. ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಚಂಡಿಕಾ. ಈ 7 ಜನ್ಮಗಳು ನಾವುಗಳು ಅಷ್ಟೇ ಸತ್ತರೆ, ಗಂಡಸರೆಲ್ಲರೂ ಕೇಳ್ಕೊಳ್ಳಿ, ಗಂಡಸರು ಸತ್ರೆ 7 ಜನ್ಮಕ್ಕೆ ಮತ್ತೆ ಹೆಣ್ಣಾಗೆ ಹುಟ್ಟು ಮತ್ತೆ ಸಾಯ್ಬೇಕಾದ್ದೆ ಧರ್ಮ. ಇದು ನಿಜ. ಅಕಸ್ಮಾತ್ ಕೇತು ಅನ್ನೋದು ಒಳ್ಳೆ ಜನ್ಮದಲ್ಲಿ ಬಂದರೆ ಅವನಿಗೆ ಮೋಕ್ಷ ಅಂತ ಕರಿತೀವಿ. ನಿಮಗೆ 7ನೇ ಜನ್ಮದ ಗುರು ಅಂದ್ರೆ ಈ 7 ಜನಕ್ಕೆ ಒಂದು ಅಕ್ಕ ತಂಗಿರ ಭಾವನೆ. ಆ 7 ಜನ ಸಪ್ತಮಾತ್ರಿಕೆಯರು, ಅಲ್ಲಿ ಮುನೀಶ್ವರ ಅಂತ ಒಬ್ಬನಿರ್ತಾನೆ, ಅವನೇ ಗುರು. ಅದಕ್ಕೆ ವೃಕ್ಷಗಳನ್ನ ಕಾಯ್ತಕ್ಕಂಥ ಪರಮೇಶ್ವರ ಅಣ್ಣನಾಗಿ ಗುರುವಾಗಿರ್ತಾನೆ 7ನೇ ಮನೆ. ವಿಗ್ರಹ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹೊರತು ಗುರು ಪೂಜೆ ಮಾಡಬಾರ್ದು ಅನ್ನೋ ಶಾಸ್ತ್ರ ಅಲ್ಲ. ಅದಕ್ಕೋಸ್ಕರ ಅಂತ ಸಮಯದಲ್ಲಿ 7ನೇ ಮನೆ ಗುರು ಬಂದರೆ ನೀವೇನ್ ಮಾಡಬೇಕು, ಗುರು ನಿಂದನೆ ಅಂದ್ರೆ ಮಾಡಬಾರ್ದು. ಹಸು ಅಂದ್ರೆ ಗುರು, ಹಸುಗಳನ್ನ ಸಾಯಿಸಿ ತಿನ್ನಬಾರ್ದು, ಗೋ ಹತ್ಯೆ ಮಾಡಬಾರ್ದು. ಅದೇ ರೀತಿ 7ನೇ ಮನೆ ಅಂದ್ರೆ ಹಸುನ ದಿನಾನಿತ್ಯ ಸಾಕ್ತಾ ಇರಬೇಕು, ಪೂಜೆ ಪುನಸ್ಕಾರ ಮಾಡ್ತಾ ಇರಬೇಕು. ಇದೇ ರೀತಿ ಅದೇ ರೀತಿಯಾಗಿ ವೃಕ್ಷ ಪೂಜೆಗಳನ್ನ 7 ಜನ್ಮಕ್ಕೂ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ಗುರು ಚೆನ್ನಾಗಿಲ್ದ 7 ಜನ್ಮಕ್ಕೆ ಪರಿವರ್ತನೆ. ಒಂದು. 2ನೇ ಪ್ರಶ್ನೆ ನೀವೇನ್ ಕೇಳಿರೋದು ಅಂದ್ರೆ, ಹುಟ್ಟಿದ್ರು ಸೂತ್ಕ, ಸತ್ರು ಸೂತ್ಕ. ಅಂದ್ರೆ ಹುಟ್ಟಿದಾಗ ಪುರುಡು ಅಂತ ಕರೀತಾರೆ, ಸೂತ್ಕನಲ್ಲ ಪುರುಡು ಅಂತ ಕರೀತಾರೆ. ಇದು ಮನುಷ್ಯ ಹುಟ್ಟಕ್ಕೆ ಮೊದಲು ಏನು ಯೋಚನೆ ಅಂತ ಯಾಕೆ ಇಟ್ಟರು ಶಾಸ್ತ್ರ ಅಂದ್ರೆ, ಜನ್ಮದಲ್ಲಿ ಅವ್ರು ಹೇಳಿದ್ರಲ್ಲ ಪುನರ್ಜನ್ಮ ಇದೆಯಾ ಅಂತ, ಆ ಜನ್ಮದಲ್ಲಿ ಹುಟ್ಟಿದಾಗ ಇವನು ಯಾವ ಜನ್ಮದವನೋ, ಎಲ್ಲಿಂದ ಬಂದನೋ, ಮನುಷ್ಯ ಅದನ್ನ ಶುಚಿರ್ಭೂತ ಪಡಿಸಕ್ಕೆ ಆ ಪುರುಡನ್ನ ಮಾಡ್ಕೊಂಡ್ರು. ಸತ್ತಾಗ
ಇವನು ಹೊಟ್ಟೋಗ್ತಾ ಇರ್ತಕ್ಕಂಥವ್ನು ಯಾವ ಜನ್ಮಕ್ಕೆ ಹೋಗ್ತಾನೋ, ನಮ್ಮ ಕರ್ಮನ ಹೇಗೆ ಕಳ್ಕೊಳ್ಳೋದೋ ಗೊತ್ತಿರಲ್ಲ, ಆ ಕರ್ಮಗಳ ಶೇಷಗಳನ್ನ ಕಳ್ತ್ಕೊಳ್ಳೋಕ್ಕೆ. ಅಂದರೆ ಅಟ್ಲೀಸ್ಟ್ ಒಂದು ಡಿಸಿಪ್ಲಿನ್ ಇಟ್ಕೊಂಡ್ರು. ಯಾವ ಕಾರಣಕ್ಕೋ 12-13 ದಿವಸ ಗರ್ಭಶೇಷದಿಂದ ಬಂದಿರತಕ್ಕಂಥ ಮಗು ಬ್ಯಾಕ್ಟೀರಿಯಾ ಹತ್ರ ಹೋಗ್ಬಾರ್ದು. ಊರ್ನವರೆಲ್ಲ ಬರ್ತಾರೆ, ಮಗುನ ಎತ್ಕೊಂತ ಇರ್ತಾರೆ. ಅವಳ ಅಕ್ಷಿ ಅಂದ್ರೆ ಆ ಮಗು ಹೊಟ್ಟೋಗತ್ತೆ, ಇನ್ಫೆಕ್ಷನ್ಸ್ ಆಗತ್ತೆ, ಹತ್ರಕ್ಕೆ ಹೋಗ್ಬೇಡಿ ಅನ್ನೋ ಬದಲು ಪುರುಡು ಕಣ್ಣು ಅಂತ 1 ಕಿಲೋಮೀಟರ್ ದೂರ ಇರ್ತಾರೆ. ನೆಂಟ್ರು ಮಾತ್ರ ಹೋಗ್ಬೋದು ಅಂದ್ರೆ ಅಟ್ಲೀಸ್ಟ್ ನೆಂಟ್ರಿಗೆ ಗೊತ್ತಿರುತ್ತೆ, ಮಗು ಹತ್ರ ಕೈಕಾಲು ತೊಳ್ಕೊಂಡು ಹೋಗ್ಬೇಕು, ಇಂಟೆನ್ಸಿವ್ ಕೇರ್ ಅಲ್ಲಿ ಇರುತ್ತೆ. ಮಗು ಹತ್ರಕ್ಕೆ ಹೋಗ್ಬೇಕಾದ್ರೆ ಸರಿಯಾಗಿ ನೋಡ್ಕೋಬೇಕು, ಯಾವ ಕಾರಣಕ್ಕೂ ಸೂಕ್ಷ್ಮ ಆಗಿರ್ಬೇಕು ಅನ್ನೋಕ್ಕೋಸ್ಕರ ಅಂಬ್ಲಿಕಲ್ ಕಾರ್ಡ್ ಕತ್ತರಿಸಿದ್ದಾಗ, ತಾಯಿಗೆ ಮೊದಲಿಗೆ ಒಂದು ಬಾಂಧವ್ಯ ಇರೋದು ಕತ್ತರಿಸಿದಾಗ್ಲೇ ಆ ಅಂಬ್ಲಿಕಲ್ ಕಾರ್ಡ್ ಕತ್ತರಿಸ್ತಾರೆ. ಆಗ ಆ ಒಂದು ಬಾಂಧವ್ಯ ಏನಾಗುತ್ತೆ, ಆ ಬೊಡ್ಡು ಅಂತಿರತ್ತಲ್ಲ ಅದೊಂದು 15 ದಿವಸ 1 ತಿಂಗಳಾಗತ್ತೆ ಕ್ಲೀನಾಗಿ ಅದು ಹಾರ್ಕೊಂಡು ಒಳಗೆ ಹೋಗಕ್ಕೆ. ಆ ಸಮಯಕ್ಕೆ ಯಾವುದೇ ಕಾರಣಕ್ಕೂ ಹೊರಗಡೆ ಇರೋರು ಶೂಸ್ ಹಾಕ್ಕೊಂಡು, ಹೊರಗಡೆ ಇರತಕ್ಕಂಥ ನೆಂಟರು ಕಣ್ಣು ದೃಷ್ಟಿ ಬೀಳಬಾರ್ದು ಅಂತ ಇದೊಂದು ಶಾಸ್ತ್ರ ಸಂಪ್ರದಾಯ ಮಾಡಿದ್ರು. ನಾಮಕರಣ ಅಂತ ಒಂದು ದೈವಶಕ್ತಿ ಆ ಮಗು ಕೊಟ್ಟ ಮೇಲೆ, ಇವಳು ಸ್ನಾನ ಮಾಡಿಕೊಂಡು ಬಂದ ಮೇಲೆ ಒಂದು ರಕ್ಷೆ, ಅಲ್ಲಿವರೆಗೂ ಇದು ಪುರುಡು. ಸಾರ್ಥಕತೆ ಮಾಡ್ಕೊಂಡ್ರು. ಸತ್ತಾಗ ಏನ್ ಮಾಡಿದ್ರು, ಸತ್ತೋದ್ನಲ್ಲ ಅಂದ್ರೆ ಸುಮ್ಮನೆ ಸತ್ನಲ್ಲ ಬಿಟ್ಟಾಗೋದು, ನಾಳೆ ದಿವಸ ಬೆಳಗ್ಗೆ ಹೋಗ್ಬೋದು ದೇವಸ್ಥಾನಕ್ಕೆ ಅಂದ್ರೆ, ಗಂಡು ಮಕ್ಕಳಿಗೆ ಆ ಕಾಲಕ್ಕೆ ಪಾಠ ಕಲ್ಸಕ್ಕೋಸ್ಕರ ಸೂತ್ಕನ ದೂರ ಮಾಡಕ್ ಮಾಡ್ಕೊಂಡ್ರು. ಏನಕ್ಕೆ ಅಂದ್ರೆ, ತಂದೆ ತಾಯಿಂದ್ರು 9 ತಿಂಗಳು ತಾಯಿ ಸಾಕಿದಾಳೆ. ತಂದೆ ಆದವನು ಮನಸ್ಫೂರ್ತಿಯಾಗಿ ಕಾಯ ವಾಚ ಮನಸ್ಸ ನಿನಗೆ ಹೇಳ್ಕೊಟ್ಟಿದ್ದಾನೆ ಜೀವನದ ಪಾಠ. ಏನಂತ ಹೇಳ್ಕೊಟ್ಟಿದ್ದಾನೆ, ತಂದೆ ಸತ್ತಾಗ ಮಗ ಏನಕ್ಕೆ 3 ಪ್ರದಕ್ಷಿಣೆ ಹಾಕ್ತಾನೆ ಅಂದ್ರೆ, ಅಪ್ಪ ನಿನ್ನ ಮಗನಾಗಿ ನಾನು ಹುಟ್ಟಿರೋದಕ್ಕೆ ಎಷ್ಟು ಜನ್ಮದ ಪುಣ್ಯವೋ ಆ ಕರ್ಮನ ಕಳ್ಕೊಳಕ್ಕೆ ಅಂತ 1 ಸಲ ಹಿಂಗ್ ಹೊಡಿತಾನಂತೆ. ಆ ಋಣ ತೀರೋಯ್ತು, ಇನ್ಮೇಲೆ ನಾನು ತಿರುಗಿ ನೀನು ಅಪ್ಪ ಅನ್ನಕ್ ಆಗ್ತಾ ಇಲ್ಲ. 2ನೇ ಋಣ, ನೀನ್ ಯಾರೋ ನಾನ್ ಯಾರೋ ಅನ್ಸ್ಕೊಂಡ್ಬಿಟ್ಟ ಸಮಯದಲ್ಲಿ ಇವತ್ತಿನ ದಿವಸ ಸತ್ತಾಗ ಮನುಷ್ಯ ಅವನಿಗೆ ಹೆಸರಿಲ್ಲ, ಹೆಣ ಎತ್ ಬಿಸಾಕು ಅಂತಾರೆ. ಸತ್ತ ತಕ್ಷಣನೇ ಹೆಣ ಅಂತ ಬಿಡ್ತಾರೆ ಹೊರತು ಮನುಷ್ಯನ ಯೋಗ್ಯತೆಗೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಲಿ, ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮ ತಾತ, ಅಯ್ಯೋ ಅವನ ಹೆಸರು ಶೇಖರ ಅಂತ ಹೇಳಲ್ವೇ, ಸತ್ತಾಗ ಹೆಣ ಅಂದ್ಬಿಡ್ತಾರೆ. ಅದಕ್ಕೆ ಈ ಋಣವನ್ನು ನಾನು ತೀರ್ಸ್ಕೊಂಡ್ಬಿಟ್ಟೆ, ಇನ್ನು ಮೇಲೆ ಜನ್ಮದಲ್ಲಿ ಮಾಡಕ್ಕಾಗಲ್ಲ. 3ನೇದು, ನೀನು ಮತ್ತೆ ಪರಕಾಯ ಪ್ರವೇಶ ಮಾಡಿ ಮತ್ತೆ ಆತ್ಮ ಹುಟ್ಟದೇ ಇದ್ದಾಗ ತಂದೆ ತಾಯಿ ಆಗಿರ್ತಕ್ಕಂಥ ನೀನು ತಂದೆ ಸ್ಥಾನದಲ್ಲಿ ನನಗೆ ಹೇಳ್ಕೊಟ್ರು ಅಷ್ಟೂ ವಿದ್ಯೆ ಏನಿದೆ ನಿನಗೆ ಶರಣು ಅಂತ ಹೇಳಿ ನಮಸ್ಕಾರ ಮಾಡಿ 3ನೇ ಪ್ರದಕ್ಷಿಣೆ ಮಾಡಿ ಆ 3ನೇ ತೂತನ್ನು ಹೊಡಿತಾನೆ ನೀರಲ್ಲಿ.